ನ್ಯೂಸ್ ಕರ್ನಾಟಕ ಪ್ರಾಯೋಜಕರು ಆಶೀರ್ವಾದ್ ಕಾನ್ವಿಕ್ಸ್ ಅಂಡ್ ಸ್ಟೋನ್ ಕ್ರಷರ್ ಮೈಸೂರ್, ಕರ್ನಾಟಕ ಫಿಶರೀಸ್, ಚರ್ಚ್ ಕಾಂಪ್ಲೆಕ್ಸ್, ಮ್ಯಾಂಗ್ಳೂರ್ ರೋಡ್, ಮಡಿಕೇರಿ. ಕೂರ್ಗ್ ಅರ್ತ್ ಮೂವರ್ಸ್, ಇಂಡಸ್ಟ್ರಿಯಲ್ ಏರಿಯಾ ಆಪೋಸಿಟ್ ಶಕ್ತಿ ಪ್ರೆಸ್, ಮಡಿಕೇರಿ. ಭಗವಾನ್ ಬಿಲ್ಡರ್ಸ್, ಪ್ರೊಪರೈಟರ್ಸ್ ಸುರೇಶ್ ಕುಮಾರ್. The World Class Wood Planet, Poonam Ply and Wood Planet, Hunsur Road, Henkel, Mysore. ಕೇರಳದಲ್ಲಿ ಜನಮನ ಗೆದ್ದ ಹೈಟೆಕ್ ಫರ್ನಿಚರ್ನ 7ನೇ ಬೃಹತ್ ಮಳಿಗೆ ಮೂರ್ನಾಡಿನಲ್ಲಿ ಹೈಟೆಕ್ ಫರ್ನಿಚರ್ ಲೈಫ್ ಕಾಂಪ್ಲೆಕ್ಸ್, ವಿರಾಜ್ಪೇಟ್ ರೋಡ್, ಮೂರ್ನಾಡ್. ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ನಮಸ್ಕಾರ, ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. 5 ದಶಕಗಳಿಂದ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ, ಗ್ರಾಮದ ಗೋಳು ಕೇಳೋರೇ ಇಲ್ಲ, ಸೇಡಿನ ರಾಜಕಾರಣಕ್ಕೆ ಬಲಿಯಾಯ್ತ ಶಿರಂಗಾಲ. ಐಪಿಎಲ್ ಮುಗಿದ್ರೆ ಆಗೋಲ್ಲ ಬೋರ್ಡ್ ಫೀಲಿಂಗ್, ಸದ್ಯದಲ್ಲೇ ಶುರುವಾಗಲಿದೆ ಮತ್ತೊಂದು ಲೀಗ್. 3ನೇ ಐಪಿಎಲ್ಗೆ ನಡೆದಿದೆ ಭರ್ಜರಿ ಬಿಡ್ಡಿಂಗ್. ನವದಂಪತಿಯಿಂದ ದೇಹದಾನದ ಪ್ರತಿಜ್ಞೆ, ಮದುವೆ ಮಂಟಪದಲ್ಲಿ ಕವನ ಸಂಕಲನ ಬಿಡುಗಡೆ. ಸೋಮವಾರ ಪೇಟೆಯಲ್ಲೊಂದು ವಿಶೇಷ ವಿವಾಹ. ಕರೆದು ಸಾಲ ಕೊಟ್ಟರು, ಲಾಕ್ಡೌನ್ ಡ್ಯೂಗೆ ಡಬಲ್ ಬಡ್ಡಿ ಜಡಿದ್ರು, ಕ್ರಮ ಕೈಗೊಳ್ಳಿ ಅಂತ ಬೀದಿಗಿಳಿದ ಗ್ರಾಹಕರು. ಮನೆಯೊಳಗೆ ಕಾಲಿಟ್ರೆ ನೀರೋ ನೀರು, ಹೊರಗೆ ನೋಡಿದ್ರೂ ನೀರು, ಕಣ್ಣು ಹಾಯಿಸಿದಲ್ಲೆಲ್ಲ ನೀರೇ ಕಾಣಿಸುತ್ತೆ. ವಾವ್, ಸೂಪರ್ ನೇಚರ್ ಅಂತ ಅನ್ಕೋಬೇಡಿ, ಇದು ಜನರ ಪಾಲಿನ ಮರಣಕೂಪ. ಇದು 1-2 ವರ್ಷದ ಸಮಸ್ಯೆ ಅಲ್ಲ, ಬರೋಬ್ಬರಿ 5 ದಶಕಗಳಿಂದ ಜನರು ವಿಧಿ ಇಲ್ಲದೆ ಇಂತಹದೊಂದು ಪ್ರದೇಶದಲ್ಲಿ ಜೀವಿಸುತ್ತಿದ್ದಾರೆ. ಸೇಡಿನ ರಾಜಕಾರಣಕ್ಕೆ ನಮ್ಮ ಗ್ರಾಮ ಬಲಿಯಾಗಿದೆ ಅಂತ ಗ್ರಾಮದ ಕೆಲವೊಬ್ರು ಆರೋಪಿಸುತ್ತಿದ್ದಾರೆ. ಯಾವುದು ಆ ಗ್ರಾಮ ಅಂತೀರಾ? ಈ ಸ್ಟೋರಿ ನೋಡಿ. ಮನೆಯ ಗೋಡೆಗಳಲ್ಲೆಲ್ಲ ಕೂಡಿರೋ ಶೀತ, ಮನೆಯ ಬಳಿಯಲ್ಲೇ ಹರಿದು ಹೋಗೋ ನೀರು, ಮಳೆಗಾಲದಲ್ಲಿ ಮನೆಯೊಳಕ್ಕೆ ಹರಿದು ಬರೋ ನೀರು, ಬೇಸಿಗೆಯಲ್ಲಿ ಚಳಿಗಾಲದಲ್ಲಿ ಗೋಡೆ ನೆಲ ಶೀತದಿಂದ ಕೂಡಿರುತ್ತೆ. ಮಣ್ಣಿನ ಗೋಡೆಗಳು ಕುಸಿದು ಬಿದ್ದ ಉದಾಹರಣೆಗಳು ಇವೆ. ಆದ್ರೂ ಕೂಡ ಯಾರೊಬ್ರು ಇದರತ್ತ ಚಿತ್ತ ಹರಿಸಿಲ್ಲ. ಮನವಿ ಮಾಡಿದ್ರು, ಕಷ್ಟಗಳನ್ನ ಹೇಳ್ಕೊಂಡ್ರು, ಸಂಬಂಧಪಟ್ಟೋರು ಮಾತ್ರ ಕಿಮ್ಮತ್ತಿಲ್ಲ, ಬೆಲೆನೂ ಕೊಡ್ಲಿಲ್ಲ. ನಾವ್ಯಾಕ್ ಮಾಡೋಣ ಅನ್ನೋ ಧೋರಣೆ ಇಟ್ಟುಕೊಂಡು ಸುಮ್ಮನಾಗಿದ್ದಾರೆ. ಇಂಥವರ ಬಗ್ಗೆ ಇಲ್ಲಿನ ಜನತೆ ಕೆರಳಿ ಕೆಂಡವಾಗಿದ್ದಾರೆ. ಹೌದು, ಕೊಡಗು ಜಿಲ್ಲೆಯ ನದಿಗಳಲ್ಲಿ ಮುಖ್ಯವಾದದ್ದು ಕಾವೇರಿ. ಕಾವೇರಿ ಹರಿಯೋ ಕಡೆಗಳಲ್ಲೆಲ್ಲ ಸಮೃದ್ಧಿ ಇರುತ್ತೆ. ಹಾಗೆಯೇ ಹಾರಂಗಿ ಕೂಡ ಕಾವೇರಿಯ ಉಪನದಿಗಳಲ್ಲಿ ಒಂದು. ಹಾರಂಗಿ ಹಲವಾರು ರೈತರ ಪಾಲಿಗೆ ಜೀವಸೆಲೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದ್ರೆ ಇಂತಹ ಹಾರಂಗಿ ನೀರು ಇದೀಗ ಒಂದು ಗ್ರಾಮದ ಜನರ ನಿದ್ದೆಯನ್ನೇ ಕಸಿದುಕೊಂಡಿದೆ. ಎಸ್, ನಾವು ಹೇಳ್ತಿರೋದು ಹಾರಂಗಿ ಸಮೀಪದ ಶಿರಂಗಾಲ ಗ್ರಾಮದ ಬಗ್ಗೆ. ಇಲ್ಲಿನ ಜನರು ಕೂಲಿ ನಾಲಿ ಮಾಡಿಕೊಂಡು ಬೇಸಾಯವನ್ನ ಅವಲಂಬಿಸಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಆದ್ರೆ ಅದ್ಯಾರ ಶಾಪವೋ ಗೊತ್ತಿಲ್ಲ, ಗ್ರಾಮದ ಜನರು ನೆಮ್ಮದಿಯಿಂದ ಜೀವನ ನಡೆಸೋಕಾಗ್ತಿಲ್ಲ. ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿದ ಮನೆಯಲ್ಲಿ ನಿದ್ರಿಸೋಕು ಭಯಪಡುವಂತಾಗಿದೆ. ಶಿರಂಗಾಲದಲ್ಲಿ 50ಕ್ಕೂ ಅಧಿಕ ಮನೆಗಳಿದ್ದು, ಪಕ್ಕದಲ್ಲೇ ಹಾರಂಗಿ ಜಲಾಶಯಕ್ಕೆ ಕಾವೇರಿ ನೀರಾವರಿ ನಿಗಮದವರು ಕಟ್ಟಿರೋ ನಾಲೆ ಹರಿದು ಹೋಗ್ತಿದೆ. 40-50 ವರ್ಷದಿಂದ ಶೀತಾಗಿ ಕೊಟ್ಟಿಲ್ಲ. ಕೊಡ್ತೀವಿ ಅಂತಾರೆ, ಹೋಯ್ತಾ ಇರ್ತಾರೆ ಹಂಗೆಯ. ಅಲ್ಲಿಂದ ಮನೆ ಒಳಗೆಲ್ಲ ನೀರು ನುಗ್ಗೈತೆ. ಮೇಡಮ್ ಎಲ್ಲ ಬಂದು ನೋಡ್ಕೊಂಡು ಹೋದ್ರು. ಕೊಡ್ತೀವಿ ಅಂದ್ರು, ಕೊಡ್ನಿಲ್ಲ, ಹಂಗೆ ಹೋದ್ರು. ಅದರಿಂದ ಶೀತಾಗಿ ಕೊರೋನಾ ಬಂದು ಎಲ್ಲ ಇದಾಗಿ ಕೂತಿದೆ. ನಮ್ಮ ಮನೆ ಒಳಗಿಂದ ನುಗ್ತಾ ಐತೆ ನೀರು. ನೋಡ್ ಬನ್ನಿ, ಎಲ್ಲಿಂದ ನೀರು ಬರ್ತಾರ? ಕವಲೆಯಿಂದ ಬಂದಿದ್ರು. ಡಿ ಸಿ ಅವರು ಬಂದಿದ್ರು ಒಂದ್ಸಲ. ಎಲ್ಲ MLAಗಳೆಲ್ಲ ಬಂದು ನೋಡ್ಕೊಂಡು ಹೋಯ್ತಾವ್ರೆ. ನೋಡ್ಕೊಂಡವ್ರೆ, ಏನು ಬಂಧನ ಮಾಡೇ ಇಲ್ಲ. ನೋಡ್ತಾರೆ ಹೋಯ್ತಾರೆ. 25-30 ಅಲ್ಲ 40 ವರ್ಷವೇ ಆಯ್ತು. ಮಾಡಿಸ್ತೀನಿ ಅಂತಾರೆ, ಹೋಯ್ತಾರೆ. ಹಾರಂಗಿ ನೀರಿಂದ ನಮ್ಗೆ ಕಷ್ಟ ಆಯ್ತಿರೋದು. ಬಂದು ಎಲ್ಲ ಹೋಯ್ತಾರ ಹೊರತು ಒಬ್ರು ನಾವು ಮನ್ಸು ಮಾಡ್ತೀವಿ ಅಂತ ಇಲ್ಲ. ಅದಕ್ಕೆ ಈ ಸೈಡ್ ಮಾಡ್ಕೊಂಡಿಲ್ಲ ಅಂದ್ರೆ ನಾವು ಬಂದಲ್ಲಿ ಜಾರ ಐತಿ, ಕೂರದೆ ಜಾರ ಐತಿ. ಮಾತ್ರ
ಅದಕ್ಕೆ ನಿಮ್ಮನ್ನ ಎಲ್ಲರೂ ಕೇಳ್ಕೊತಾ ಇದೀವಿ. ಅದು ಏನ್ ಮಾಡ್ತೀವಿ ಮಳೆ ನಿಮ್ ಜವಾಬ್ದಾರಿಕೆ. ಅದು ಮಕ್ಳು ಮರಿಯೆಲ್ಲ ಶೀತಾಗಿ ಏನು ಮಾಡ್ತಾ ಕೂತಾವ್ರಿ. ಇದೊಂದು ಕೆರೆ ಜಾಸ್ತಿ ತುಂಬೈತಿ. ಆ ಕೆರೆಯಿಂದವ ಇಲ್ಲಿ ಊರೊಳಗೆ ನೀರು ನುಗ್ತದೆ. ಅದನ್ನೊಂದ್ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು. ಆ ಕೆರೆ ಎಲ್ಲ ಮುಗಿಸಿ ಕಂಟ್ರೋಲ್ ಮಾಡ್ಬೇಕು. ಇದು ಹರಂಗಿದು ಅಲ್ಲಿ ಮನೆಗಳವೆ, ಏನು ಒಳಗಡೆ ನೀರು ನುಗ್ತದ ಹಂಗೆ. ಎಷ್ಟು ಕುಟುಂಬಗಳಿದೆ? 40 ಒಂದು 3 ಮನೆ ಮಾತ್ರ ಹಿಂಗೆ ಮನೆ ಬಿದ್ದೋಗ್ಬಿಟ್ಟು ಮ್ಯಾಗಡೆ ಕಟ್ಟಿಲ್ಲ. ಯಾರು ಅದಕ್ಕೇನು ಜವಾಬ್ದಾರಿ ಇಲ್ಲ. ಯಾರು ಬರ್ಲಿ ಸುಮ್ನೆ ಹಿಂಗೆ ಟಿವಿ ಕೊಡೋದು, ಪೇಪರಿಗೆ ಕೊಡೋದು, ಮಾತಾಡೋದು, ಹೋಗೋದು ಹಿಂಗೆ ಮಾಡ್ತಾರೆ. ಅದೊಂದ್ ಸ್ವಲ್ಪ ಈ ಸತಿಯ ಇವ್ರಾರ ಒಂದ್ ಸ್ವಲ್ಪ ಗಮನ ತಗೊಂಡು ಕ್ರಮ ತಗೊಂಡು ಮಾಡ್ಬೇಕು. ಮಕ್ಕಳಿಗೆಲ್ಲ ಶೀತ ಯಾರು ತಗೋತಾ ಇಲ್ಲ. ಇವ್ರು ದಳದವ್ರು ಬರ್ತಾರೆ, ದಳದವ್ರ ಕಡೆಯಿಂದ ಇವ್ರು ದಳ್ಕೊಡಾಡ್ತಾರೆ ಅಂದ್ಬಿಟ್ಟು ಬಿಜೆಪಿ MLA ನಮ್ಗೆ ಮನ್ಸು ಮಾಡ್ತಾ ಇಲ್ಲ. ರಂಜನ್ ಹೇಳಿದ್ರೆ ಅವ್ರ ಜೊತೆ ಮೊದ್ಲೆಲ್ಲ ಹೇಳಿ ಊರ್ಗೂ ಬಂದ್ ಹೋಗ್ಯವ್ರಿ. ಶೀತ ಎಲ್ಲ ನೋಡ್ಬಿಟ್ಟೆ ಹೋಗ್ಯವ್ರಿ. ಅಂತೂ ಮನ್ಸು ಮಾಡ್ತಾ ಇಲ್ಲ. ನಮ್ಗೆ ಪರಿಹಾರನಾರ ಕೊಡ್ಲೇಬೇಕು. ನಾಲೆ ಹರಿದು ಹೋದ್ರೆ ಪ್ರಾಬ್ಲಮ್ ಏನು ಅನ್ಕೋತಿದ್ದೀರಾ? ಹೌದು, ನಾಲೆ ಮನೆ ಪಕ್ಕದಲ್ಲೇ ಹರಿದು ಹೋಗೋದ್ರಿಂದ ಮನೆಯೊಳಗೆ ಶೀತದ ವಾತಾವರಣ ಇರುತ್ತೆ. ಇದು 1-2 ದಿನದ ಸಮಸ್ಯೆ ಆದ್ರೆ ಅಡ್ಜಸ್ಟ್ ಮಾಡ್ಕೋಬಹುದು. ಆದ್ರೆ ಇದು 1-2 ದಿನದ ಸಮಸ್ಯೆ ಅಲ್ಲ, ವರ್ಷವಿಡೀ ಇದೇ ಸಮಸ್ಯೆ. ಇದನ್ನ ಶೀತ ಪ್ರದೇಶ ಅಂತ ಸರ್ಕಾರ ಘೋಷಣೆ ಮಾಡಿ ಇಲ್ಲಿರೋರ್ಗೆ ಬೇರೆಡೆ ವ್ಯವಸ್ಥೆ ಮಾಡಿಕೊಡೋಕೆ ಆದೇಶ ಆಗಿತ್ತು. ಆದ್ರೆ 2004ರ ನಂತರ ಹಾಗೇನು ಸಮಸ್ಯೆ ಇಲ್ಲ ಅಂತ ಇಲ್ಲಿನ ಜನಪ್ರತಿನಿಧಿಯೊಬ್ರು ಹೇಳಿದ ಮೇರೆಗೆ ವರದಿಯನ್ನ ಹಿಂಪಡೆಯಲಾಗಿದೆ ಅಂತ ಜನರು ಆರೋಪ ಮಾಡ್ತಿದ್ದಾರೆ. ಊರಿನ ಶೀತಪೀಡಿತ ಪ್ರದೇಶ ಅಂದ್ಬಿಟ್ಟು ಅಪ್ರೂವಲ್ ಆಗಿ 84ರಲ್ಲಿ ಜೀವಿಜಯನವರು ಅರಣ್ಯ ಮಂತ್ರಿ ಆಗಿದ್ರಲ್ಲ, ಆಗ ಇದು ಅಪ್ರೂವಲ್ ಆಗಿ ಇದಕ್ಕೆ 7 ಎಕರೆ 48 ಗುಂಟೆನ ಜಾಗನ ಮೇಲ್ಗಡೆ ಏನು ಕಾಲುವೆ ಬಂದಿದೆ ಅದ್ರ ಮೇಲ್ಗಡೆ ಜಾಗನ ತೆರೆದಿಟ್ಟು ಅದಕ್ಕೆ ರೋಡು, ಕಾಲುವೆ, ಮೋರಿ ಎಲ್ಲ ಕೂಡ ಆಗಿದೆ. ಇದಕ್ಕೆ 1,87,00,000 ಕೂಡ ಸರ್ಕಾರದಿಂದ ಅಪ್ರೂವಲ್ ಆಗಿತ್ತು. ಅಪ್ರೂವಲ್ ಆದಾಗ ಅದಕ್ಕೊಂದು ಕಮಿಟಿ ಮಾಡಿದರು. ಆ ಕಮಿಟಿಲಿ ಜಯಂತಿಯವರು ಮೈಸೂರು ಪ್ರಾದೇಶಿಕ ಆಯುಕ್ತ ಇದ್ದಾರಲ್ಲ, ಅವ್ರನ್ನ ಅಧ್ಯಕ್ಷತೆಯಲ್ಲಿ ಇದು ಮಾಡಿದಾರಲ್ಲ. ಅದು ಮಾಡಿದ ನಂತರ ಎಲ್ಲ ಮನೆಗೆ 14 ಲಕ್ಷ, 18 ಲಕ್ಷ, 20 ಲಕ್ಷ ಆ ರೀತಿ ಎಲ್ಲ ಟೇಪ್ ಹೊಡೆದು ಮನೆಗೆ ಇಟ್ಟಿಗೆ ಗೋಡೆಗೆ ಎಷ್ಟು, ಕೈಂಚು ಮನೆಗೆ ಎಷ್ಟು, ಆರ್ಸಿಸಿ ಮನೆಗೆ ಎಷ್ಟು ಇವೆಲ್ಲನೂ ಡಿಸೈಡ್ ಮಾಡಿ ಎಲ್ಲ ರೆಡಿ ಮಾಡಿದರು. ಅಷ್ಟೊಳಗಡೆ ರಂಜನ್ ಅವರು ಏನು ಮಾಡಿದರು ಅಂದರೆ, ಈಗ ನಮ್ಮ ಹಾಲಿ MLA 15 ವರ್ಷದಿಂದ ಇಲ್ಲೇ ಆಳ್ತಾರಂಥ ನಮ್ಮ MLA ಅವರು ಆಗ ಕ್ರೀಡಾ ಮತ್ತು ಯುವಜನ ಕ್ರೀಡಾ ಸಚಿವಾಗಿದ್ದರು. ಅವರು ನಮ್ಮ ಒಂದೇ ಒಂದು ಉದ್ದೇಶ ಏನಪ್ಪ ಅಂದರೆ, ಈ ಊರಲ್ಲಿ ಒಂದೇ ಒಂದು BJP ಓಟ್ ಬರಲ್ಲ, ಅದು ಒಂದು ಸ್ವಾರ್ಥಕ್ಕಾಗಿ ಇದು ನಾವು ವರದಿನೇ ಚೇಂಜ್ ಮಾಡಿ ಇದು ಸಿಮೆಂಟು ಮತ್ತು ಚರಂಡಿ ಮಾಡಿದ್ರೆ ಇದಕ್ಕೆ ಶೀತ ಬರಲ್ಲ, ಇದನ್ನ ಯಾವುದೇ ಕಾರಣಕ್ಕೂ ಅವ್ರು ಶಿಫ್ಟ್ ಮಾಡೋದೇನು ಅವಶ್ಯಕತೆ ಇಲ್ಲ, ಇದನ್ನ ಗ್ರೌಂಡ್ ಏನಾದ್ರು ಮಾಡಿ ನೀರು ಹೋಗ್ಲಿಕ್ಕೆ ದಾರಿ ಮಾಡಿಕೊಟ್ರೆ ಕಾರಣಕ್ಕೆ ಇದು ಶೀತ ಬರಲ್ಲ ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ನಮ್ಮೇಲೆ ಸೇಡಿನ ಮನೋಭಾವನೆ ಇಟ್ಕೊಂಡು ನಮ್ಮನ್ನ ಈ ಪರಿಸ್ಥಿತಿ ಇಟ್ಕೊಂಡು ಇದೇನು ಕಾಣ್ತಿದ್ದಾವೆ ಆಳು ಕೊಂಪೆಗಳು, ಆಳು ಗೋಡೆಗಳು ಇವೆಲ್ಲ ಮನೆ ಬಿದ್ದೋಗಿ ಅವ್ರಿಗೆ ಇರೋಕ್ಕಾಗನೇ ಮೇಲ್ಗಡೆ ಕವಲಿಂದ ಮೇಲ್ಗಡೆ ಭಾಗದಲ್ಲಿ ಹೋಗಿ ಮನೆ ಕಟ್ಕೊಂಡಿದ್ದಾರೆ. ಅವರ ಶಕ್ತಿಗೆ ಅನುಗುಣವಾಗಿ ಮನೆ ಕಟ್ಕೊಂಡಿದ್ದಾರೆ. ದಯವಿಟ್ಟು ನಮಗೆ ಇದಕ್ಕೆ ಪರಿಹಾರ ಸಿಗಬೇಕು. ನಮ್ಮ ಊರಿನ ಜನಗಳಿಗೆ ಶೀತ, ಜ್ವರ, ನೆಗಡಿಯಿಂದ ನರಳ್ತಿದ್ದಾರೆ. ಮೊದಲೇ ಕೊರೋನಾ ಅಂದ್ರೇನು? ಶೀತ, ಸೀನು, ಕೆಮ್ಮು. ಶೀತ ಜಾಸ್ತಿ ಆದಷ್ಟು ಕೊರೋನಾ ಜಾಸ್ತಿ ಆಗುತ್ತೆ. ಇದು ಸರ್ಕಾರಕ್ಕೂ ಕೂಡ ಗೊತ್ತಿರೋಂಥ ವಿಷಯ. ಇದೆಲ್ಲ ಗೊತ್ತಿದ್ರೂ ಕೂಡ ನಮ್ಮನ್ನ ಇಷ್ಟು ಕಡೆಗಾಣಿಸಿದ್ದಾರೆ ಅಂದರೆ ನೀವು ಅರ್ಥ ಮಾಡಿಕೊಂಡು ದಯವಿಟ್ಟು ಇದನ್ನ ಒಂದು ರೂಪುರೇಷೆನ ಸಿದ್ಧಪಡಿಸಿ ನಮಗೆ ನಮ್ಮೂರಿನ ಜನತೆಗೆ ಪರಿಹಾರ ಕೊಟ್ಟು ಒಂದು ಮನೆಗಳನ್ನ ಮಾಡ್ಕೊಡೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು DC ಮೇಡಮ್ ಹತ್ರ ಅಹೋರಾತ್ರಿ ನಮ್ಮ JDS ಜಿಲ್ಲಾಧ್ಯಕ್ಷರು ಏನಿದ್ದಾರೆ, ಈಗ ಗಣೇಶ್ ಅವರು ಬಂದಿದ್ದಾರೆ, ಅವರ ನೇತೃತ್ವದಲ್ಲಿ, ನಮ್ಮ ರಾಜೇಶ್ವರ ನೇತೃತ್ವದಲ್ಲಿ ನಮ್ಮ ಊರಿನ ಎಲ್ಲ ಒಂದು ನಮ್ಮ ತಂದೆ ತಾಯಿಯಂದ್ರ ಎಲ್ಲರನ್ನ ಕರ್ಕೊಂಡೋಗಿ ಅಲ್ಲಿ ಕುಳಿತು ಅಹೋರಾತ್ರಿ ನಾವು ಸ್ಟ್ರೈಕ್ ಮಾಡ್ತೀವಿ. ನಮಗೆ ಮನೆ ಬೇಕು, ಇಲ್ಲ ಶೀತ ಬರ್ದಂಗೆ ಮಾಡ್ಕೊಡ್ಬೇಕು. ಎಷ್ಟು ವರ್ಷದಿಂದ ಆಗ್ತಿದೆ ಈ ತರ? ಇದು 40 ವರ್ಷ ಆಯ್ತು ಇಲ್ಲಿಗೆ. ಇದು ಬಂದು ಆರಂಗಿನಲ್ಲಿ ನಮಗೆ ಅಧಿಕಾರಿಗಳ ಭೇಟಿ ಕೊಟ್ಟಿದ್ರಾ? ಏನ್ ಕತೆ? ಎಲ್ಲಕ್ಕ ಮಾಡಿದ್ದೀವಿ ನಾವು, ಎಲ್ಲ ಕೇಳಿದೆವು, ಎಲ್ಲ DC ಮನವಿ ಮಾಡಿದ್ದೀರಾ? ಎಲ್ಲಕ್ಕೂ ಹಾಗೆ ಸಹ DC ಮೇಡಮ್ ಇವರು ನಮ್ಮ ಅಕ್ಕ ತಿರ್ಕಂತವ್ರು, DC ಅವರು ಜಯಂತಿ ಮೇಡಮ್ ಎಲ್ಲ ಬಳಸಿದ್ದೀವಿ. ಅವರು ಕರಾಶಿ ಅಧ್ಯಕ್ಷರು, ಆಮೇಲೆ 3 ಜಿಲ್ಲೆಗೆ ಅವರು ಇದ್ದಾಗ DC ಆಗಿದ್ರು. ಎಲ್ಲ ಬಳಸಿ ನಾವೆಲ್ಲ ಬಂದಿದ್ವಿ. ಸಂಸದರಾಗ್ಲಿ ಮಾಡಿದ್ದೀವಿ. 40 ವರ್ಷ ತಿರುಗಿ ಸಾಕಾಗಿ ನಾವು ಇನ್ನೂ ಯಾಕೆ ಆಗ್ಲಿಲ್ಲ? ಯಾಕೆ ಅಂದ್ರೆ ಹಿಂಗೆ ಇಲ್ಲಿ ಬಂದ್ವಲ್ಲ, ಈಗ ಅಡ್ಡ ಉದ್ದ ಮಿನಿಸ್ಟ್ರಿಗಳು, MLAಗಳು ಒಬ್ರು ಬಂದ್ರು ಒಬ್ರಿಗೆ ಬೇಕು, ಒಬ್ರಿಗೆ ಬೇಡ, ಒಬ್ರಿಗೆ ಬೇಕು. ಇದು 5 ದಶಕಗಳ ಸಮಸ್ಯೆ.
ಆದರೂ ಕೂಡ ಯಾವೊಬ್ಬ ಅಧಿಕಾರಿಯೂ ಜನಪ್ರತಿನಿಧಿಯೂ ಇವರ ಸಮಸ್ಯೆಗೆ ಪರಿಹಾರ ದೊರಕಿಸಿಕೊಡೋ ಪ್ರಯತ್ನ ಮಾಡಿಲ್ಲ. ಜೆಡಿಎಸ್ ಮತದಾರರು ಜಾಸ್ತಿ ಇದ್ದಾರೆ ಅಂತ ಇಲ್ಲಿನ ಅಭಿವೃದ್ಧಿ ಬಗ್ಗೆ ಯಾರೂ ಗಮನ ಹರಿಸ್ತಿಲ್ಲ. ಇದು ಹೀಗೆ ಮುಂದುವರೆದ್ರೆ ಗ್ರಾಮಸ್ಥರ ಜೊತೆ ಸೇರ್ಕೊಂಡು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಸ್ಥಳಕ್ಕೆ ಭೇಟಿ ನೀಡಿ ಜನರ ಸಮಸ್ಯೆ ಆಲಿಸಿದ ಜೆಡಿಎಸ್ ಜಿಲ್ಲಾಧ್ಯಕ್ಷ ಜೆಎಂ ಗಣೇಶ್ ಹೇಳಿದ್ರು. ಶ್ರೀರಂಗಲ ಗ್ರಾಮ ಪಂಚಾಯತ್ ಹಾರಂಗಿ ಇವತ್ತು ನಾಳೆ ಹರಿದಾಡ್ತಾ ಇದೆ. ಬಹುಶಃ ಇವತ್ತು ಸುಮಾರು 30-35 ವರ್ಷಗಳಿಂದ ಈ ಜನರ ಸಂಕಷ್ಟವನ್ನು ನಮಗೂ ಕೂಡ ನೋಡಲಿಕ್ಕಾಗ್ತದೆ. ನಾನು ಇವತ್ತು ಬಂದಾಗ ನನಗೂ ಕೂಡ ಭಾಳ ಬೇಸರ ಆಯಿತು. 35 ವರ್ಷಗಳಿಂದ ಇವರು ಇಲ್ಲೇ ಇದ್ದಾರೆ. ಬಹುಶಃ ಇವತ್ತೊಂದು ಶೀತ ಪ್ರದೇಶ ಅಂತ ಹೇಳುವಂಥ ಇದನ್ನು ಮಾಡಿ ಅಲ್ಲಿಗೆ ಅವರಿಗೆ ಇದು ಜಾಗ ಕೂಡ ಬೇರೆ ಪರ್ಯಾಯ ವ್ಯವಸ್ಥೆ ಕೂಡ ಅವರಿಗೆ ಸರ್ಕಾರ ಮಾಡಿಕೊಟ್ಟಿತ್ತು. 2004ರಲ್ಲಿ ಇದು ಶೀತ ಪ್ರದೇಶ ಅಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಪುನಃ ಜಾಗವನ್ನು ಹಾಗೆ ಯಥಾಸ್ಥಿತಿಯಲ್ಲಿ ಇಟ್ಟಿದ್ದಾರೆ. ಸೊ ಇಲ್ಲಿ ನಾನು ಹೇಳ್ತಿರೋದು ಸರ್ಕಾರಕ್ಕೆ 2004ರಲ್ಲಿ ಆಗಿರ್ತಕ್ಕಂಥ ಏನು ಪರಿಹಾರ ಜಾಗ ಇವರಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಇವರೆಲ್ಲೋ ಒಂದು ಕಡೆ ಇವರೆಲ್ಲ JDSಗೆ ಮತ ಕಟ್ತಾರೆ, ಇವರಿಗೆ ಏನೇ ಕೆಲಸಗಳು ಮಾಡಿ ಕೊಡಬಾರ್ದು ಅಂತೇಳಿ ಇವರು ಅಲ್ಲೇ ಬಿದ್ದಿರಲಿ ಅಲ್ಲೇ ಸಾತಿರಲಿ ಅಂತ ಹೇಳುವಂಥ ವ್ಯವಸ್ಥೆ ಅಂದರೆ ಇಲ್ಲಿ ಜಿಲ್ಲಾಡಳಿತ ಏನು ಮಾಡ್ತಿದೆ ಇದಕ್ಕೆ ನಾವು ವಿರೋಧ ವ್ಯಕ್ತಪಡಿಸಬೇಕಾಗುತ್ತೆ. ಇದನ್ನು ನಾವು ಖಂಡಿಸ್ತೀವಿ. ಜನರ ಸಮಸ್ಯೆಗೆ ಸ್ಪಂದನೆ ಕೊಡುವಂಥದ್ದು ಜಿಲ್ಲಾಡಳಿತದ ಕರ್ತವ್ಯ ಮತ್ತು ಅವರ ಜವಾಬ್ದಾರಿ. ಅದು ಬಿಟ್ಟು ಎಲ್ಲ ಒಂದು ಕಡೆ 5 ಎಕರೆ ಜಾಗ ಕೊಟ್ಟ ಮೇಲೆ ಮತ್ತೆ ಪುನಃ ಜಾಗ ಕೊಡೋದಿಲ್ಲ ಅಂತ ಹೇಳೋದಲ್ಲ. ಇವತ್ತು ನಾನು ಕೂಡ ಬಂದಿಲ್ಲಿ ನೋಡಿದ್ದೀನಿ, ಹಲವಾರು ಜನ ಬಂದು ಇವತ್ತು ನೋಡಿದ್ದಾರೆ, ತಾವು ಮೀಡಿಯಾದವರು ಕೂಡ ಬಂದಿಲ್ಲಿ ನೋಡ್ಬೋದು. ಅಂದರೆ ಇಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಜನರಿಗೆ ಅವರ ಸಂಕಷ್ಟಕ್ಕೆ ಜಿಲ್ಲಾಡಳಿತ ಅವ್ರ ಜೊತೆ ಇರಬೇಕು. ಇವತ್ತು ಏನು 50-55 ಮನೆ ಶ್ರೀರಂಗಲ ಈ ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿದೆ, ಇವರಿಗೆ ಪರ್ಯಾಯವಾದಂಥ ಒಂದು ಏನು 5 ಎಕರೆ ತೋಟ ಜಾಗವನ್ನು ಇವರಿಗೆ ಮಾಡಿ ಕೊಟ್ಟಿದ್ದಾರೆ. ಅಲ್ಲೇ ಅವರಿಗೆ ಮನೆಗಳನ್ನು ಕಟ್ಟಿ ಏನು ಆಶ್ರಯ ಮನೆಗಳನ್ನು ಕಟ್ಟಿ ಅವರಿಗೆ ಕೊಡುವಂಥ ವ್ಯವಸ್ಥೆ ಕೂಡ ಇವತ್ತು ಮಾಡಬೇಕಾಗುತ್ತೆ ಸರ್ಕಾರ. ಇದು ಮಾಡಲಿಲ್ಲ ಅಂತ ಹೇಳಿದರೆ ನಾವು ಮುಂಬರುವ ದಿನಗಳಲ್ಲಿ ಮಡಿಕೇರಿಯಲ್ಲಿ ಗಾಂಧಿ ಮೈದಾನದ ಮುಂದೆ ನಾವು ಒಂದು ಪ್ರತಿಭಟನೆ ಮಾಡ್ತೀವಿ. ಅವತ್ತು ಕೂಡ ನಾವು ಇವರನ್ನೆಲ್ಲ ಕರೆಸ್ತೀವಿ. ಅಲ್ಲಿ ಉಪವಾಸ ಸತ್ಯಾಗ್ರಹ ಕೂಡ ನಾವು ಕೂರ್ತೀವಿ. ಜನರಿಗೆ ಒಳ್ಳೆಯದಾಗಬೇಕು. ಇವತ್ತೆಲ್ಲೋ ಒಂದು ಶಾಸಕರು ಆಗಿರ್ಬೋದು ಅಥವಾ ಜನಪ್ರತಿನಿಧಿಗಳಾಗಿರ್ಬೋದು ಗದ್ದ ಮೇಲೆ ಇವತ್ತೆಲ್ಲರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸಗಳು ಕೂಡ ಆಗಬೇಕು. ಇವತ್ತೆಲ್ಲೋ ಒಂದು ಕಡೆ ಶಾಸಕರು 25 ವರ್ಷದಿಂದ ಇವತ್ತು ಶಾಸಕರಾಗಿ ಈ ಥರದ ಒಂದು ಏರಿ ನನಗೂ ಕೂಡ ನೋಡುವಾಗ ನಮ್ಮ ಶಾಸಕರು ಏನು ಮಾಡಿದ್ದಾರೆ ಅಂತ ಹೇಳುವಂಥ ಪ್ರಶ್ನೆಯನ್ನು ಕೂಡ ನಾವು ಇಲ್ಲಿ ಕೇಳಬೇಕಾಗುತ್ತೆ. ಅವ್ರು ಹೇಳ್ತಿದ್ದಾರೆ ಅಂತ ಪಾಪ ಇಲ್ಲಿ ಊರವರು ಹೇಳ್ತಿದ್ದಾರೆ, ಇಲ್ಲ ಅಣ್ಣ ನಾವೆಲ್ಲ JDSಗೆ ಮತಗಳನ್ನು ಕೊಡ್ತಿದ್ದೀವಿ, ಇಲ್ಲ ಅಲ್ಲಿ ಹೆಚ್ಚು JDS ಅವರಿದ್ದಾರೆ, ಅದರಿಂದ ಏನು ಅಲ್ಲಿ ಕೆಲಸಗಳು ಮಾಡೋದು ಬೇಡ ಅಂತ ಹೇಳುವಂಥ ಅಭಿಪ್ರಾಯಗಳನ್ನು ಮಂಡಿಸ್ತಿದ್ದಾರಲ್ಲ, ಇದು ನಿಜವಾಗಿ ತಪ್ಪು. ಜನರ ಜೀವನದ ಮೇಲೆ ಚೆಲ್ಲಾಟ ಆಡೋದು ಬೇಡ. ಜನರ ಜೀವನದ ಮೇಲೆ ಚೆಲ್ಲಾಟ ಆಡಿದರೆ ನಾವು ಯಾರು ಕೂಡ ಇಲ್ಲಿ ಬಿಡೋದಿಲ್ಲ. ನಾವೆಲ್ಲರೂ ಕೂಡ ಒಂದಾಗಿರ್ತೀವಿ. ಇವರ ಸಮಸ್ಯೆಗೆ ನಾವು ಕೂಡ ಸ್ಪಂದನೆ ಮಾಡ್ತೀವಿ. ಇವ್ರ ಜೊತೆ ನಾವು ಇರ್ತೀವಿ. ಇವ್ರಿಗೆ ಎಲ್ಲರಿಗೆ ತಾವು ಪರ್ಯಾಯವಾಗಿ ಒಂದು ಮನೆಗಳನ್ನು ಕೊಡ್ತಿರೋ ಎಲ್ಲರಿಗೆ ಇವ್ರ ಜೊತೆ ನಾವು ಹೋರಾಟಕ್ಕೆ ನಾವು ಕೂಡ ಹೇಳಲಿಕ್ಕೆ ತಯಾರಾಗಿದ್ದೀವಿ. ಅದರಿಂದ ಏನೀಗ ಈ ಹಾರಂಗಿ ಜಲದಂಡೆ ಎಡದಂಡೆ ನಾಳೆಯವರು ಇರ್ಬೋದು ಅಥವಾ ಇನ್ಯಾವುದೋ ನೀರಾವರಿ ಯೋಜನೆ ಅಡಿಯಲ್ಲಿ ಬರುವಂಥ ಇಲಾಖೆಗಳಿರ್ಬೋದು, ಯಾವುದೇ ಒಂದು ಇಲಾಖೆಗಳು ಇವರಿಗೆ ತುರ್ತಾಗಿ ಅದು ಪರಿಶೀಲನೆ ಮಾಡಿ ಇವರಿಗೆ ಏನು 4 ಎಕರೆ ಜಾಗ ಈಗಾಗಲೇ ಗೊತ್ತು ಮಾಡಿದ್ದಾರೆ, ಆ ಜಾಗದಲ್ಲಿ ಇವರಿಗೆ ಮನೆಗಳನ್ನು ಕೊಟ್ಟುವಂಥ ಕೆಲಸ ಆಗಬೇಕು. ಇಲ್ಲದಿದ್ದರೆ ಮುಂದಿನ ದಾರಿ ನಮ್ಮ ಪ್ರತಿಭಟನೆ ಮತ್ತು ಮುಂದಿನ ದಾರಿ ನಮ್ಮ ಉಪವಾಸ ಸತ್ಯಾಗ್ರಹ. ನಾವು ಸರ್ಕಾರದ ಮುಂದೆ ಉಪವಾಸ ಸತ್ಯಾಗ್ರಹವನ್ನು ಬೀಳ್ತೀವಿ. ಸಾಧ್ಯ ಆದರೆ ನಾನೀಗ ಮೊನ್ನೆ ಕೂಡ ಹೇಳಿದ್ದೆ, ಸಾಧ್ಯ ಆದರೆ ನಾವು ಮಡಿಕೇರಿಯಿಂದ ಬೆಂಗಳೂರವರೆಗೆ ವಿಧಾನಸೌಧ ಚಲೋವನ್ನು ಕೂಡ ನಾವು ಮಾಡ್ತಿದ್ವಿ ಅಂತ ಹೇಳುವಂಥದ್ದು. ಅದಕ್ಕೆ ದಯವಿಟ್ಟು ಅವಕಾಶ ಕೊಡಬೇಡಿ. ಆದಷ್ಟು ಬೇಗ ಈ ಜನರ ಒಂದು ಏನು ಬಡ ಜನರಿದ್ದಾರೆ ಮತ್ತು ಬಡ ಸಣ್ಣ ನೀರಾವರಿ ರೈತರು ಕೂಡ ಇದ್ದಾರೆ, ಕೂಲಿ ಕಾರ್ಮಿಕರು ಕೂಡ ಬಹಳ ಹೆಚ್ಚಾಗಿದ್ದಾರೆ. ಸೊ ಅಂಥ ಕೆಲಸಗಳನ್ನು ಮಾಡುವಂಥದ್ದು ಕೆಲಸ ಮಾಡಿದ್ದಾರೆ. ರೈತರ ಮುಂದೆ ಚೆಲ್ಲಾಟ ಆಡುವಂಥದ್ದು ಸರಿಯಲ್ಲ. ರೈತರಿಗೆಲ್ಲಾದ್ರೂ ಕಿಂಚಿತ್ ನೋವಾದರೂ ಕೂಡ ನಾವು ಯಾರು ಬಿಡೋದಿಲ್ಲ ಅಂತ ಹೇಳುವಂಥ ವಿಚಾರ. ಏನೇ ಆಗ್ಲಿ ಹೇಗಾದ್ರೂ ಆಗ್ಲಿ ಆದಷ್ಟು ಶೀಘ್ರದಲ್ಲಿ ಇಲ್ಲಿನ ಜನರ ಸಮಸ್ಯೆಗಳು ಬಗೆಹರಿಯುವಂತಾಗ್ಲಿ ಅನ್ನೋದೇ ಗ್ರಾಮಸ್ಥರ ಆಶಯ. ಬ್ಯೂರೋ ರಿಪೋರ್ಟ್, ಚಾನೆಲ್ 24 ಕರ್ನಾಟಕ, ಮಡಿಕೇರಿ. ಯೂತ್ ಫ್ರೆಂಡ್ಸ್ ನೇತೃತ್ವದಲ್ಲಿ ಪ್ರತಿ ವರ್ಷ ನಡೆಯೋ ಕ್ರೀಡಾ ಹಬ್ಬವೆಂಬ ಖ್ಯಾತಿ ಪಡೆದ ವಿರಾಜಪೇಟೆ ಪ್ರೀಮಿಯರ್ ಲೀಗ್ ಕೊರೋನಾ ನಡುವೆಯೂ ಕ್ರೀಡಾ ಪ್ರೇಮಿಗಳಿಗೆ ರಸದೌತಣ ನೀಡೋಕೆ ಮುಂದಾಗಿದೆ. 3ನೇ ಆವೃತ್ತಿಯ ಯಶಸ್ವಿ ಕ್ರೀಡಾ ಹಬ್ಬದ ಬಿಡ್ಡಿಂಗ್ ಪ್ರಕ್ರಿಯೆ ಮ್ಯಾಗ್ನೋಲಿಯಾ ರೆಸಾರ್ಟ್ನಲ್ಲಿ ನಡೆಯಿತು. ಕೊರೋನಾ ಇರೋದ್ರಿಂದ ಸ್ಯಾನಿಟೈಸರ್, ಮಾಸ್ಕ್, ಸಾಮಾಜಿಕ ಅಂತರ ಕಾಯ್ದುಕೊಂಡು ಬಿಡ್ಡಿಂಗ್ ಪ್ರಕ್ರಿಯೆ ನಡೆಯಿತು. 14 ತಂಡಗಳು ಬಿಡ್ಡಿಂಗ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿತ್ತು.
BPL ಸೀಸನ್ 3ನ ನಾವು ಈ ವರ್ಷ ನಡೆಸ್ತಾ ಇದ್ದೇವೆ. ಅದು ಕಳೆದ 2 ವರ್ಷ ನಾವು ಹೇಗೆ ನಡೆಸಿದ್ದೀವಿ ಅದೇ ರೀತಿಯಲ್ಲಿ ಈ ವರ್ಷ ನಾವು ಮ್ಯಾಗ್ನೋಲಿಯಾ ರೆಸಾರ್ಟ್ನಲ್ಲಿ ನಮ್ಮ ಬಿಡ್ಡಿಂಗ್ ಅಮೌಂಟ್ ಹರಾಜು ಪ್ರಕ್ರಿಯೆ ನಡೆಸೋ ಒಂದು ನಾವು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಇವತ್ತು. ಎಷ್ಟು ಟೀಮ್? ಈ ಸಲ ಬಂದು 14 ತಂಡಗಳಿದೆ. ಈ ಸಲ 20 ತಂಡಗಳು ಬಂದಿತ್ತು ವಿರಾಜಪೇಟೆಯಲ್ಲಿ. ಅದರಲ್ಲಿ ನಾವು ಒಂದು ತಂಡನ ನಾವು ಚೀಟಿಯ ಮುಖಾಂತರ ನಾವು ಹಾಕ್ಬಿಟ್ಟು ಈಗ 14 ತಂಡಗಳನ್ನ ನಾವು ಫೈನಲೈಸ್ ಮಾಡ್ಕೊಂಡಿದ್ದೀವಿ. ಹರಾಜು ಪ್ರಕ್ರಿಯೆ ಎಷ್ಟು ಜನ ಭಾಗವಹಿಸ್ತಾರೆ ಆಟಗಾರರು? ಈ ಒಂದು BPL ಸೀಸನ್ 3ಯಲ್ಲಿ 250ಕ್ಕಿಂತ ಹೆಚ್ಚು ಆಟಗಾರರು ಅರ್ಜಿಯನ್ನು ಹಾಕಿದ್ದು. ಇದರಲ್ಲಿ 14 ತಂಡಗಳಿಗೆ 182 ಆಟಗಾರರ ಅವಶ್ಯಕತೆ ಇದೆ. ಹರಾಜು ಪ್ರಕ್ರಿಯೆಯಲ್ಲಿ ಡಿಸೈಡ್ ಆಗುತ್ತೆ. ಈ ಒಂದು ಕೊರೋನಾ ಇರೋದ್ರಿಂದ ಮುಂಜಾಗ್ರತಾ ಕ್ರಮ ಯಾವ ರೀತಿ ತಗೊಂಡಿದ್ದೀರಾ? ನಾವು ಮೊದಲನೇದಾಗಿ ಈಗ ನಾವು DC ಪರ್ಮಿಷನ್ ಹೋಗಿದ್ವಿ. ಈಗ ಏನು ಕಾರಣಾಂತರಗಳಿಲ್ಲದ್ರಿಂದ ನಾವು ಟೂರ್ನಮೆಂಟ್ ನಡೆಸ್ತಾ ಇದ್ದೀವಿ. ಹಾಗೆ ಈ ವರ್ಷ ನಾವು ಈಗ ಬಿಡ್ಡಿಂಗ್ ನಡೆಸ್ತಾ ಇರುವಾಗಲೇ ನಾವು ಮಾಸ್ಕ್ ಧರಿಸಿದ್ದೀವಿ, ಆಮೇಲೆ ಸ್ಯಾನಿಟೈಸರ್ ಇಟ್ಕೊಂಡು, ಆಮೇಲೆ ಸ್ಕ್ಯಾನಿಂಗ್ ಎಲ್ಲ ಯೂಸ್ ಮಾಡಿ ನಾವು ನಡೆಸ್ತಾ ಇದ್ದೇವೆ. ಓಕೆ, ಯಾವಾಗ ಇರ್ಬೋದು ಈ ಒಂದು BPL ಸೀಸನ್ 3 ಡೇಟ್? ಈಗ ಕಾಲೇಜಿನ ಒಂದು ಪ್ರಾರಂಭ ಗೊತ್ತಿಲ್ಲದ ಕಾರಣ ನವೆಂಬರ್ 17ಕ್ಕೆ ಕಾಲೇಜ್ ಪ್ರಾರಂಭ ಇದೆಯೋ ಇಲ್ವೋ ಗೊತ್ತಾಗುತ್ತೆ. ಅದು ಹಾಗೆ ನಾವು ಡಿಸೆಂಬರ್ 1st ವೀಕ್ ಅಥವಾ 2nd ವೀಕಲ್ಲೇ ನಾವು ಮ್ಯಾಚ್ ಇಡ್ತಾ ಇದ್ದೀವಿ. ಬೆಂಬಲ ಯಾವ ರೀತಿ ವಿರಾಜಪೇಟೆಯಲ್ಲಿ? ವಿರಾಜಪೇಟೆಯಲ್ಲಿ ನಮಗೆ ತುಂಬ ಒಳ್ಳೆ ರೀತಿ ಬೆಂಬಲನೇ ಇದೆ. ಯಾಕಂದರೆ ಇವಾಗಲೇ ನೀವು ನೋಡಿರ್ಬೋದು 14 ಫ್ರಾಂಚೈಸಿಗಳಿಗೆ ಮಾತ್ರ ಚಾನ್ಸ್ ಇರೋದು ಈ ವರ್ಷ. ಅದರಲ್ಲೂ ನಮಗೆ 20 ತಂಡಗಳು ನಮಗೆ ಬಂದಿದೆ. ಅದರಲ್ಲೂ ಚೆನ್ನಾಗಿದೆ, ರೆಸ್ಪಾನ್ಸ್ ಚೆನ್ನಾಗಿದೆ. ನಿಮ್ಮ ಹೆಸರು? ಇಮ್ತಿಯಾಜ್ ಆರ್ಗನೈಸರ್ ಆಗಿದ್ದೀವಿ. ಬಾಕಿ 3 ಆರ್ಗನೈಸರ್ ಇದ್ದಾರೆ ಇಲ್ಲಿ, ಶವಾಜ್ ಮಲ್ಲಿ, ನಿತಿನ್ ಲೇಪು ಮತ್ತು ಅಭಿಮನ್ಯು. ಕೋವಿಡ್-19 ಲಾಕ್ಡೌನ್ ಸಂದರ್ಭ ಮದುವೆ, ನಾಮಕರಣ ಮುಂತಾದ ಶುಭ ಸಮಾರಂಭಗಳು ಕೇವಲ ಕುಟುಂಬಸ್ಥರು ಹಾಗೂ ಆತ್ಮೀಯರ ಸಮ್ಮುಖದಲ್ಲಿ ನಡೆದಿವೆ. ಆದರೆ ಸೋಮವಾರಪೇಟೆಯಲ್ಲಿ ಮದುವೆ ಆರತಕ್ಷತೆ ಕಾರ್ಯಕ್ರಮವೊಂದು ವಿಭಿನ್ನವಾಗಿ ನಡೆಯಿತು. ವಿಶೇಷ ಅಂದರೆ ವಧುವರರು ನವಜೀವನಕ್ಕೆ ಕಾಲಿಡುವಾಗಲೇ ದೇಹದಾನದ ಪ್ರತಿಜ್ಞೆ ಮಾಡಿದ್ರು. ಇಷ್ಟೇ ಅಲ್ಲ, ಇನ್ನಷ್ಟು ವಿಶೇಷತೆಗಳಿಗೂ ಈ ಸಮಾರಂಭ ಕಾರಣವಾಯಿತು. ಅದೇನು ಅಂತ ತೋರಿಸ್ತೇವೆ ನೋಡಿ. ಸೋಮವಾರಪೇಟೆಯ ಒಕ್ಕಲಿಗರ ಸಮುದಾಯ ಭವನದಲ್ಲಿ ವಿಶೇಷ ರೀತಿಯಲ್ಲಿ ಆರತಕ್ಷತೆ ಕಾರ್ಯಕ್ರಮವೊಂದು ನಡೆಯಿತು. ಕಿರಂಗಂದೂರಿನ ಕೃಷಿಕ ಗೌತಮ್ ಮತ್ತು ಅರಕಲ್ಗೂಡುವಿನ ಕವಯತ್ರಿ ಸುಮನ ನವಜೀವನಕ್ಕೆ ಕಾಲಿಟ್ಟಿದ್ದಾರೆ. ಆರತಕ್ಷತೆಯ ದಿನದಂದು ಗಣ್ಯರ ಸಮ್ಮುಖದಲ್ಲಿ ದೇಹದಾನದ ಪ್ರತಿಜ್ಞೆ ಮಾಡಿದ ನವಜೋಡಿ ನೇತ್ರದಾನದ ಕುರಿತು ಜಾಗೃತಿ ಮೂಡಿಸಿದ್ದು ಅಲ್ಲದೆ ಆಹ್ವಾನಿತರೆಲ್ಲರಿಗೂ ಸಸಿಗಳನ್ನು ವಿತರಿಸುವ ಮೂಲಕ ಪರಿಸರ ಪ್ರೇಮ ಮೆರೆದರು. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ದಾನವೆಂದರೆ ರಕ್ತದಾನ, ನೇತ್ರದಾನ, ಅಂಗಾಂಗ ದಾನವಾಗಿದೆ. ನಾವು ಬದುಕಿದ್ದಾಗಲೇ ರಕ್ತದಾನ ಮಾಡಬಹುದು, ಆದರೆ ಮರಣಾನಂತರ ಮಣ್ಣಲ್ಲಿ ಮಣ್ಣಾಗುವ ದೇಹವನ್ನು ದಾನ ಮಾಡಲು ಬದುಕಿರುವಾಗಲೇ ನೋಂದಣಿ ಮಾಡಬೇಕು. ಈ ನಿಟ್ಟಿನಲ್ಲಿ ಎಲ್ಲರೂ ನೇತ್ರದಾನ, ದೇಹದಾನಕ್ಕೆ ಮುಂದಾಗಲಿ. ಆ ಮೂಲಕ ನಮ್ಮ ಮರಣಾನಂತರ ಇನ್ನೊಬ್ಬರ ಬಾಳಿಗೆ ಬೆಳಕು ನೀಡುವಂತಾಗಲಿ ಅಂತ ವಧುವರರು ಮನವಿ ಮಾಡಿದ್ದಾರೆ. ಆರೋಗ್ಯಂ ಧನ ಸಂಪದಃ ಶುಭಂ ಕುರುತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೇ. ಇನ್ನು ವಧು ಸುಮನ ರಚಿಸಿದ ಪರಿಣಯ ಅನ್ನೋ ಕವನ ಸಂಕಲನದ ಬಿಡುಗಡೆ ಕಾರ್ಯಕ್ರಮವೂ ಸಹ ಇದೇ ವೇದಿಕೆಯಲ್ಲಿ ನಡೆಯಿತು. ಕವನ ಸಂಕಲನ ಬಿಡುಗಡೆ ಹಾಗೂ ಜಾಗೃತಿ ಕಾರ್ಯಕ್ರಮದಲ್ಲಿ ಉದ್ಯಮಿ, ಸೇವಾರತ್ನ ಪ್ರಶಸ್ತಿ ಪುರಸ್ಕೃತ ಹರಪಳ್ಳಿ ರವೀಂದ್ರ, ಅಂತಾರಾಷ್ಟ್ರೀಯ ಕಿಕ್ ಬಾಕ್ಸರ್ ಫೈಟರ್ ಗಿರೀಶ್ ಆರ್ ಗೌಡ ಮತ್ತಿತರರು ಭಾಗವಹಿಸಿದ್ರು. ನ್ಯೂಸ್ ಕರ್ನಾಟಕ ಮುಂದುವರಿಯುತ್ತೆ ಒಂದು ಸಣ್ಣ ಬ್ರೇಕ್ನ ನಂತರ. ಬ್ರೇಕ್ ಆದ್ಮೇಲೆ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಇತ್ತೀಚೆಗೆ ಪ್ರವಾಸಿಗರು ಕೊಡಗನ್ನು ಹಾಳು ಮಾಡೋಕಂತಲೇ ದೂರಗಳಿಂದ ಇಲ್ಲಿಗೆ ಬರ್ತಿರೋ ಹಾಗಿದೆ. ಯಾಕಂದ್ರೆ ಇತ್ತೀಚೆಗಷ್ಟೇ ಮಡಿಕೇರಿಯ ಕೊಡಗು ವಿದ್ಯಾಲಯದ ಬಳಿ ಪ್ರವಾಸಿಗರು ಕಸದ ಬ್ಯಾಗ್ ಒಂದನ್ನು ಬಿಸಾಕಿ ಹೋಗಿದ್ರು. ಅವರು ಬಹುದೂರ ಸಾಗಿದ್ರು, ಮತ್ತೆ ಕರೆಸಿಕೊಂಡು ಅವರಿಂದಲೇ ಕಸ ಎತ್ತಿಸಿ ವಾರ್ನ್ ಕೂಡ ಮಾಡಿದ್ರು. ಇದೀಗ ಅಂತಹದ್ದೇ ಘಟನೆ ಮತ್ತೆ ನಡೆದಿದೆ. ಮೂರ್ನಾಡು ಬಳಿಯ ಬೇತ್ರಿಯಲ್ಲಿ ಕಾವೇರಿ ಹೊಳೆ ಹರಿಯುತ್ತೆ.
ಬೆಂಗಳೂರಿನಿಂದ ಬಂದಿದ್ದ ಲಾರಿ ಚಾಲಕನೊಬ್ಬ ಕಸವನ್ನ ತಂದು ಹೊಳೆಗೆ ಸುರಿಯಲು ಮುಂದಾದ. ಅದನ್ನು ಕಂಡ ಕ್ಲೀನ್ ಕೂರ್ಗ್ ಇನಿಷಿಯೇಟಿವ್ ತಂಡದವರು ಆ ವ್ಯಕ್ತಿಯನ್ನು ತರಾಟೆಗೆ ತೆಗೆದುಕೊಂಡ್ರು. ಕೊನೆಗೆ ಆ ವ್ಯಕ್ತಿ ತಾನು ತಂದಿದ್ದ ಕಸದ ಮೂಟೆಯನ್ನು ಲಾರಿಗಿರಿಸಿ ವಾಪಸ್ಸಾಗಿದ್ದಾನೆ. ಇದು ಕಾವೇರಿ ಹೊಳೆ. ನೀವು ಇದನ್ನ ಏನಾಗ್ತಿದ್ದೀರಾ? ಇದು ಬಾಟ್ಲು ಎಲ್ಲ ಹಾಕ್ತಾ ಇದ್ದಾರೆ. ತೋರಿಸಿ, ಬಾಟ್ಲು ತೋರಿಸಿ. ಇದೆಲ್ಲ ಕಾವೇರಿ ಒಳಗೆ ಹಾಕದ? ನೀವು ಹತ್ತಿ ಗಾಡಿ ಇದ್ರೆ ಎಲ್ಲಿ ನೀವು ಬೆಳಿಗ್ಗೆ ಬರೋದು ಕಾವೇರಿ ಒಳಗೆ ಹೂ ಮತ್ತೆ ಪ್ಲಾಸ್ಟಿಕ್ ಪೇಪರ್ಗಳೆಲ್ಲ ತೆಗೆದು ಹಾಕದ? ಬೆಂಗಳೂರಿಂದ ಬಂದು ಕೊಡಗಿನಲ್ಲಿ ಎಸೆಯೋದ ಒಂದು ಹಾಕ್ಬಾರ್ದು, ಆಯ್ತಾ? ತಗೊಂಡೋಗಿ ಹಾಕಬೇಡಿ, ಹೋಗಿ ತಗೊಂಡೋಗಿ. ಇದನ್ನೆಲ್ಲ ಹಾಕ್ತಾ ಇದೀರ ನೀವು ಒಳಗೆ. ಕಾವೇರಿ ಒಳಗೆ ಹಾಕೋದಿದೆ ನೋಡಿ. ಪ್ಲಾಸ್ಟಿಕ್ ಎಲ್ಲ ಹಾಕ್ತಾರಂತ. ದಯವಿಟ್ಟು ಚೆನ್ನಾಗಿ ಇಟ್ಕೊಳ್ಳಿ, ನಿಮ್ಮ ಊರು ಚೆನ್ನಾಗಿ ಇಟ್ಕೊಳ್ಳಿ. ಇದನ್ನ ಡಸ್ಟ್ಬಿನ್ಗೆ ಹಾಕ್ಬೇಕು ಚೆನ್ನಾಗಿ, ಅಥವಾ ನೀವು ನಿಮ್ಮ ಮನೆಗೆ ತಗೊಂಡೋಗಿ ಕ್ಲಿಯರ್ ಮಾಡ್ಕೊಳ್ಳಿ. ಅಲ್ಲಿ ಪುನಃ ರೋಡಲ್ಲಿ ಬಿಸಾಡಬೇಡಿ. ಅತಿ ಎಲ್ಲಿಯೂ ಒಳಗೆ ಹಾಕ್ಬೇಡಿ, ಆಯ್ತಾ? ಇನ್ನು ಓಕೆ. ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ನಳಿನಿ ಗಣೇಶ್ ಮತ್ತು ಬಿ ಸಂಜೀವ ಅವರ ಅಧಿಕಾರ ಸ್ವೀಕಾರ ಸಮಾರಂಭ ನಡೆಯಿತು. ಸೋಮವಾರಪೇಟೆಯನ್ನು ಮಾದರಿ ಪಟ್ಟಣವನ್ನಾಗಿಸಲು ತಮ್ಮ ಅಧಿಕಾರಾವಧಿಯಲ್ಲಿ ಶಕ್ತಿ ಮೀರಿ ಶ್ರಮಿಸಲಾಗುವುದು ಎಂದು ಅಧ್ಯಕ್ಷರು ಉಪಾಧ್ಯಕ್ಷರು ಭರವಸೆ ನೀಡಿದ್ರು. ರಾಜಕೀಯ ಬದಿಗೊತ್ತಿ ಅಭಿವೃದ್ಧಿಯೇ ಆಡಳಿತ ಮಂತ್ರ ಎಂಬಂತೆ ಎಲ್ಲರ ವಿಶ್ವಾಸದೊಂದಿಗೆ ಕಾರ್ಯ ನಿರ್ವಹಿಸುವುದಾಗಿ ವಚನ ನೀಡಿದ್ರು. ಅಧಿಕೃತವಾಗಿ ಸ್ಥಾನ ಅಲಂಕರಿಸಿದ ಬಳಿಕ ಇಬ್ಬರು ನಾಯಕರು ಪಟ್ಟಣದ ಅಭಿವೃದ್ಧಿಯ ಕುರಿತು ತಮ್ಮದೇ ಆಲೋಚನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಅನುಕೂಲ ಆಗುತ್ತೆ, ಮತ್ತೆ ಇಷ್ಟು ಅದು ವೇಸ್ಟ್ ಆಗಿ ಉಳಿಯೋದು ಬಾಕಿ ಆಗುತ್ತೆ, ಎಲ್ಲ ಫಿಲಪ್ ಆಗುತ್ತೆ. ಸ್ವಲ್ಪ ಕಡಿಮೆ ಕೊಡ್ಬೇಕಾಗುತ್ತೆ. ಇದೇನಾಗುತ್ತೆ, ಸರ್ಕಾರದ ಗೈಡ್ ಲೈನ್ ನಮ್ಮ ಆಫೀಸಲ್ಲಿ ಫಾಲೋ ಮಾಡಬಾರ್ದು. ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಒಂದು ಸಾವು ಅಂತ ಹೋಗಿದ್ದೆ. ಅಲ್ಲಿ ಹೋಗುವಾಗ ತೊಟ್ಟಿ ಏನ್ ಮಾಡಿದಾರೆ ಅಂದ್ರೆ, ನಮ್ಮಲ್ಲಿ ವಾರಕ್ಕೊಂದ್ಸರಿ ಅಷ್ಟು ಕಷ್ಟ ಇದ್ರೂ ಕೂಡ ಅದು ಸರ್ಕಾರದ ನಿಯಮಗಳು ಕೂಡ ಇದೆ. ಅದನ್ನ ಮಾಡಿದ್ರೆ ಮಾತ್ರ ನಮ್ಮ ಸಾರ್ವಜನಿಕರು ಎಚ್ಚೆತ್ತುಕೊಳ್ಳೋದು. ಏನಾದ್ರೆ ಅವ್ರು ಅರ್ಥ ಮಾಡ್ಕೊಳ್ಬೇಕು, ಸಹಕರಿಸಬೇಕು. ನಮ್ಮ ಪಟ್ಟಣ ಪಂಚಾಯತಿಯೊಂದಿಗೆ ಸಹಕರಿಸಬೇಕು. ನಿರ್ವಹಣೆ ಮಾಡಿ ಚೆನ್ನಾಗಿ ಕಾಣುತ್ತೆ. ನಮ್ಮ ಊರನ್ನು ಒಂದು ಮಾದರಿಯನ್ನಾಗಿ ಮಾಡಬೇಕು. ಅದನ್ನ ಮಾಡಿದ್ರೆ ತುಂಬಾ ನೀಟಾಗಿ ಕಾಣುತ್ತೆ. ಜೊತೆಗೆ ಈ ಸ್ವಚ್ಛತೆ ಕಸ ವಿಲೇವಾರಿ ಅದು ಕೂಡ ಮಾಡಿದ್ರೆ ನಮ್ಮ ನಗರವನ್ನ ಮಾದರಿ. ಎರಡನೇದಾಗಿ ಏನಾಗಿದೆ ಅಂತಂದ್ರೆ, ಈ ಬಸ್ ಸ್ಟ್ಯಾಂಡ್ ಒಳಗೆ ಏನು 2 ಲಕ್ಷ ಡೆಪಾಸಿಟ್, ಏನು 3,000 ಬಾಡಿಗೆ ಮಾಡಿದ್ದಾರೆ. ಈ ಮೂಲೆಯಲ್ಲಿ ಇರೋದಕ್ಕೆ ಅದೇ ಬಾಡಿಗೆ ಮಾಡ್ತಾರೆ. ಅಲ್ಲಿ ಒಂದಿಗೆ 1,000 ಜನ ತಿರುಗಿದ್ರೆ ಇಲ್ಲಿ 10 ಜನ ತಿರುಗುದಿಲ್ಲ. ಯಾರು ಬರ್ತಾರೆ? ಏನ್ ಮಾಡ್ಬೇಕು ಅಂತ ಏನ್ ಮಾಡಬಹುದು, ಹಾಗೆ ಬಿಡೋದ? ಏನ್ ಮಾಡ್ಬೇಕು ಅಂದ್ರೆ, ನಾವು ಸ್ವಲ್ಪ ಕಮ್ಮಿ ಅಡ್ವಾನ್ಸ್ ಅದನ್ನೇ ನಾವು ಆಲೋಚನೆ ಮಾಡಬೇಕಾಗಿತ್ತು. ಅಂದ್ರೆ ಮೊನ್ನೆನೂ ಕೂಡ ನಾವು ಏನು ಅವತ್ತಿನ ದಿವಸ 3ನೇ ತಾರೀಕಲ್ಲಿ ನಾವೇನು ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆ ಆಗಿದ್ದೀವಿ. ಆ ಸಂದರ್ಭ ಭಾಷಣ ಮಾಡೋದು ನಾವು ಮೊದಲನೇದಾಗಿ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು ನಾವಂತೇಳಿ ಕೇಳ್ಕೊಂಡು, ಅದೇ ಫಸ್ಟ್ ನಮ್ಮ ಇದ್ರಲ್ಲಿ ಆಗ್ಬೇಕು. ಕೊರೋನಾ ಮಾರಿ ಅಂತ ನಮ್ಮ ಊರನ್ನ ನಮ್ಮ ದೇಶವನ್ನು ಪ್ರವೇಶಿಸಿ ನಮ್ಮ ಕರ್ನಾಟಕ, ನಮ್ಮ ಜಿಲ್ಲೆ, ನಮ್ಮ ತಾಲೂಕು, ನಮ್ಮ ಪಟ್ಟಣದಲ್ಲಿ ಕೂಡ ಸ್ವಚ್ಛತೆಯನ್ನು ಮೊದಲು ನಾವು ಮಾಡಬೇಕಾದ ಕರ್ತವ್ಯ. ನಮ್ಮ ಮುಖ್ಯಾಧಿಕಾರಿಯವರು ಹಾಗೂ ಸಿಬ್ಬಂದಿಯವರು ಅವರ ಸಹಕಾರದಿಂದ ನಾವು ಅವರು ಕೂಡಿ ಊರನ್ನು ಸ್ವಚ್ಛಗೊಳಿಸಿ ಆರೋಗ್ಯವಂತರಾಗಿರ್ಲಿ ಫಸ್ಟ್ ನಮ್ಮ ಸಾರ್ವಜನಿಕರು ಅಂತ ನಮ್ಮ ಒಂದು. ಕೊಡಗು ಜಿಲ್ಲಾ ಕೈಗಾರಿಕಾ ಸರಬರಾಜು ಮತ್ತು ಮಾರಾಟ ಸಹಕಾರ ಸಂಘದಿಂದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆ ನಡೆಯಿತು. ನೂತನ ಅಧ್ಯಕ್ಷರಾಗಿ ನಾಗೇಶ್ ಹಾಗೂ ಉಪಾಧ್ಯಕ್ಷರಾಗಿ ಫಾತಿಮಾ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ನಾಗೇಶ್, ತನ್ನ ಅಧಿಕಾರಾವಧಿಯಲ್ಲಿ ಸಂಸ್ಥೆಯನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಪ್ರಯತ್ನಿಸುತ್ತೇನೆ ಎಂದರು. ಕೊಡಗು ಜಿಲ್ಲಾ ಕೈಗಾರಿಕಾ ಸರಬರಾಜು ಮತ್ತು ಮಾರಾಟ ಸಹಕಾರ ಸಂಘದಿಂದ ಈ ದಿನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಚುನಾವಣೆ ನಡೆದಿದ್ದು, ಅವಿರೋಧವಾಗಿ ನಾನು ಹಾಗೂ ಶ್ರೀಮತಿ ಫಾತಿಮಾ ಅವರು ಅವಿರೋಧವಾಗಿ ಈ ಒಂದು ಸಂಸ್ಥೆಗೆ ಆಯ್ಕೆಗೊಂಡಿದ್ದೀವಿ. ನಮ್ಮ ಹಿತದೃಷ್ಟಿ ಕೊಡಗು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮೈಕ್ರೋ ಇಂಡಸ್ಟ್ರೀಸ್
ಹಾಗೂ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸು ಈ ದಿನ ತುಂಬ ಸಂಕಷ್ಟದಲ್ಲಿದ್ದಾವೆ. ಅವ್ರು ಪ್ರೊಡಕ್ಷನ್ ಮಾಡ್ತಕ್ಕಂಥ ಪ್ರತಿಯೊಂದು ಉತ್ಪನ್ನಗಳನ್ನ ವ್ಯಾಪಾರ ಮಾಡಲಿಕ್ಕೆ ವ್ಯಾಪಾರಸ್ಥ ಇಲ್ಲದಂಥ ಒಂದು ಪರಿಸ್ಥಿತಿಯ ನಿರ್ಮಾಣ ಆಗಿದೆ. ಅದನ್ನು ಹೋಗಲಾಡಿಸಿ ಕೊಡಗು ಜಿಲ್ಲೆಯಲ್ಲಿ ನಡೀತಕ್ಕಂಥ ಎಲ್ಲ ಸರ್ಕಾರಿ ಕಾಮಗಾರಿಗಳಿಗೆ ಆ ಉತ್ಪನ್ನಗಳನ್ನ ಬಳಕೆ ಮಾಡ್ಕೊಳ್ಳೋದ್ರ ಜೊತೆಗೆ ಈ ಸಹಕಾರನೂ ಕೂಡ ಅಭಿವೃದ್ಧಿಗೆ ಕೊಡಗು ಜಿಲ್ಲಾಡಳಿತ ಸಹಾಯ ಹಾಗೂ ಸಹಕರಿಸ್ತದೆ ಅಂತಕ್ಕಂಥ ಒಂದು ನಂಬಿಕೆ ನನ್ನಲ್ಲಿದೆ. ಮುಂದಿನ ದಿನಗಳಲ್ಲಿ ಈ ಒಂದು ಸಂಸ್ಥೆನ ಅತ್ಯುನ್ನತ ಮಟ್ಟಕ್ಕೆ ಬೆಳೆಸ್ತಕ್ಕಂಥ ಗುರಿನ ಇಟ್ಕೊಂಡು ಈ ಒಂದು ಸಂಸ್ಥೆಯ ಅಧ್ಯಕ್ಷನಾಗಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನ್ಯೂಸ್ ಕರ್ನಾಟಕದಲ್ಲಿ ಇನ್ನಷ್ಟು ಸುದ್ದಿಗಳಿವೆ. ಅದಕ್ಕೂ ಮೊದಲು ಒಂದು ವಿರಾಮ. ಬ್ರೇಕ್ ಆದ್ಮೇಲೆ ಮತ್ತೆ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ವಿರಾಜಪೇಟೆ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಆರಂಭಗೊಂಡಿರುವ ಜನೌಷಧಿ ಕೇಂದ್ರವನ್ನು ಶಾಸಕ ಕೆಜಿ ಬೋಪಯ್ಯ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಕೆಜಿಪಿ, ಪ್ರಧಾನಿ ಮೋದಿ ಕನಸಿನಂತೆ ಅತಿ ಕಡಿಮೆ ದರದಲ್ಲಿ ಎಲ್ಲ ವರ್ಗದ ಜನರಿಗೆ ಅಗತ್ಯ ಔಷಧಿ ದೊರಕಿಸಲು ಜನೌಷಧಿ ಕೇಂದ್ರ ತೆರೆಯಲಾಗಿದೆ. ಇದು ಬೆಳಗ್ಗೆ 9 ರಿಂದ ರಾತ್ರಿ 8 ಗಂಟೆವರೆಗೆ ತೆರೆದಿರುತ್ತೆ ಅಂದ್ರು. ಬಂಧುಗಳೇ, ಬಹುಶಃ ಪ್ರಧಾನಮಂತ್ರಿಗಳ ಒಂದು ಮಾತ್ರ ಯೋಜನೆ ಜನರಿಕ್ ಔಷಧಿ ಜನೌಷಧಿ ಕೇಂದ್ರ. ಇಡೀ ದೇಶದ ಜನ ಆರೋಗ್ಯವಾಗಿ ಇರಬೇಕು, ಅವರಿಗೆ ಬೇಕಾದಂಥ ಕಾಯಿಲೆ ಇದು ಬಂದಾಗ ಔಷಧಿಗಳು ಅವರಿಗೆ ಎಟುಕುವ ಮಟ್ಟದಲ್ಲಿ ಇರಬೇಕು ಅಂತ ಹೇಳಿ ಇಡೀ ದೇಶವ್ಯಾಪ್ತಿ ಅಧಿಕಾರಕ್ಕೆ ಬಂದಲ್ಲಿಂದ ಇದು ಜನೌಷಧಿ ಕೇಂದ್ರಗಳನ್ನು ಸ್ಥಾಪನೆ ಮಾಡುವಂಥ ಕಾರ್ಯಕ್ರಮ ಇತ್ತು. ಅನೇಕ ಕಡೆ ಪ್ರಾರಂಭ ಆಗಿದೆ. ಕೊಡಗು ಜಿಲ್ಲೆಯಲ್ಲಿ ಗೋಣಿಕೊಪ್ಪ, ಸೋಮವಾರಪೇಟೆ, ಕುಶಾಲನಗರ, ಈ ವಿರಾಜಪೇಟೆಯಲ್ಲೂ ಇದು ಬಹಳ ಅವಶ್ಯಕತೆ ಇತ್ತು. ಹಾಗಾಗಿ ಇವತ್ತು ಆಸ್ಪತ್ರೆಯ ಆವರಣದಲ್ಲೇ ಇದು ಪ್ರಾರಂಭ ಆಗಿದೆ. ಇದರಿಂದ ಸಾಕಷ್ಟು ಸರ್ಕಾರಿ ಆಸ್ಪತ್ರೆಗೆ ಬರುವಂಥ ಎಲ್ಲ ಜನತೆಗೆ ಇದರ ಪ್ರಯೋಜನ ಆಗ್ತದೆ, ಬೇರೆಯವ್ರಿಗೂ ಇದು ಪ್ರಯೋಜನ ಆಗ್ತದೆ. ಸದುಪಯೋಗ ಮಾಡಿಕೊಳ್ಬೇಕು. ಗೊತ್ತಿದೆ ಏನು ಮಾರ್ಕೆಟ್ ರೇಟ್ ಇದೆ ಅದಕ್ಕೆ 10% ಈ ಎಲ್ಲ 100 ರೂಪಾಯಿ ಇರುವ ಮಾತ್ರೆ 10 ರೂಪಾಯಿಗೆ ಇಲ್ಲಿ ಸಿಗ್ತದೆ. ಹಾಗಾಗಿ ಸಾಮಾನ್ಯ ಜನಕ್ಕೂ ಎಟುಕುವ ರೀತಿಯಲ್ಲಿ ಇದೆ. ಇದರ ಪ್ರಯೋಜನವನ್ನು ಎಲ್ಲರೂ ಪಡ್ಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಮಂಗಳ ಗಂಗೋತ್ರಿಯಲ್ಲಿ ಗ್ರಂಥಾಲಯ ಹಾಗೂ ಮಾಹಿತಿ ವಿಜ್ಞಾನ ವಿಭಾಗಕ್ಕೆ ಪ್ರವೇಶಾತಿ ಆರಂಭವಾಗಿದ್ದು, ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ವಿಭಾಗದ ಅಧ್ಯಕ್ಷ ಡಾಕ್ಟರ್ ಶ್ರೀ ಶಿವಲಿಂಗಯ್ಯ ಮನವಿ ಮಾಡಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನವೆಂಬರ್ 21ರವರೆಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ ಅಂದರು. ಮತ್ತೆ ಒಂದು ವರ್ಷ MLAS ಇತ್ತು, ಲೈಕ್ MIT ಇದ್ದಾಗೆ. ಈಗ ಅದನ್ನ ಇಟ್ ಹ್ಯಾಸ್ ಬಿನ್ ಇಂಟಿಗ್ರೇಟೆಡ್ ಇಂಟು 2 years ಮಾಸ್ಟರ್ ಡಿಗ್ರಿ, ಲೈಕ್ ಅದರ್ ಮಾಸ್ಟರ್ ಡಿಗ್ರಿ. ನಮ್ಮಲ್ಲಿ 2 ವರ್ಷ ಮಾಸ್ಟರ್ ಡಿಗ್ರಿ ಇದೆ. ಇಲ್ಲಿ ನಮ್ಮಲ್ಲಿ ಇರುವಂತ ಪೇಪರ್ಗಳು ಏನಿದೆ ಕಲಿಯುವಂತ ಎಲ್ಲ ICT ಓರಿಯೆಂಟೆಡ್, ಎಲ್ಲ ಕಂಪ್ಯೂಟರ್ ಅಂಡ್ ಡಿಜಿಟಲ್ ಲೈಬ್ರರಿ ಬಗ್ಗೆ ಇರುವಂತದ್ದು. ಮತ್ತೆ ಜಾಬ್ ಆಪರ್ಚುನಿಟೀಸ್ ಬಗ್ಗೆ ಹೇಳೋದಾದ್ರೆ ನಿಮಗೆ ಗೊತ್ತಿರುವ ಹಾಗೆ ನೀವು ಎಲ್ಲಿ ಹೋದ್ರೂ ಸಹ ಅದಕ್ಕೆ ಲೈಬ್ರರಿಗಳಿದ್ದೇ ಇದೆ. ಈಗ ನ್ಯೂಸ್ ಪೇಪರ್ಗೆ ಹೋಗ್ತೀರಾ, ಡೆಕ್ಕನ್ ಹೆರಾಲ್ಡ್ ಇದ್ದಾರೆ, ಪ್ರಜಾವಾಣಿಯಲ್ಲಿದ್ದಾರೆ. ಅದೇ ಥರ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಲೈಬ್ರರೀಸ್ ಇದೆ. ಅಕಾಡೆಮಿಕ್ ಲೈಬ್ರರೀಸ್ ಇದೆ, ಅಕಾಡೆಮಿಕ್ ಅಂತ ಸ್ಕೂಲ್ ಲೈಬ್ರರಿ, ಮತ್ತೆ ಕಾಲೇಜ್ ಲೈಬ್ರರೀಸ್, ಯೂನಿವರ್ಸಿಟಿ ಲೈಬ್ರರೀಸ್. ಅಲ್ಲಿಗೆಲ್ಲ ಸ್ಟಾಫ್ ತಗೊಳ್ಳಿಕ್ಕೆ ಅದಕ್ಕೂ ಜಾಬ್ ಆಪರ್ಚುನಿಟೀಸ್ ಇದೆ. ಅದೇ ರೀತಿ ಸ್ಪೆಷಲ್ ಲೈಬ್ರರೀಸ್, ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ನಿಮ್ಮ BRC ಇದೆ, ISRO, NIL, ಯಾವುದೇ ಎಜುಕೇಶನ್ ಇನ್ಸ್ಟಿಟ್ಯೂಷನ್, ಯಾವುದೇ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಆದರೂ ನಮ್ಮ ಈ ಕೋರ್ಸ್ಗೆ ಬಹಳಷ್ಟು ಡಿಮ್ಯಾಂಡ್ ಇದೆ. ಮಕ್ಕಳಿಗೆ ಅರಿವಿಲ್ಲದೇ ನಮಗೆ ಅದು ಅರಿವು ಮೂಡಿಸುವ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ. ಇದು ಇಟ್ಸ್ ಎ ಜನರಲ್ ಕೋರ್ಸ್. BA ಅಥವಾ BSc BCom ಆದರೆ ಸಾಕು, ಎನಿ ಡಿಗ್ರಿ. ಆ ಪರ್ಟಿಕ್ಯುಲರ್ ಕೋರ್ಸ್ ಮಾಡಬೇಕಾದ್ರೆ ಏನು ಸ್ಪೆಸಿಫಿಕೇಶನ್ ಇಲ್ಲ. ಎನಿ ಡಿಗ್ರಿ 45% ಇದ್ರೆ
ಸಾಕಾಗತ್ತೆ, ಅವರು ಅಡ್ಮಿಷನ್ ಪಡಿಬೋದು. ನಮ್ಮಲ್ಲಿ 38 ಸೀಟ್ಗಳಿದೆ. ರಿಸರ್ವೇಷನ್ಗೆ ಬರೀ 500 rupees, ಲೆಸ್ ದ್ಯಾನ್ 2.5 lakh. ಇವತ್ತು ನಾವು ಹಳೆಯ ಅಂಬಾಸಿಡರ್ ಕಾರಿಂದ ಇವತ್ತಿನ ಹೊಸ ರೀತಿಯ ಕಾರುಗಳದ್ದು ಮೈಲೇಜ್ ಜಾಸ್ತಿ ಆಗಿದೆ ಅಂತಂದರೆ ಲೈಟ್ ವೆಯ್ಟ್ ಹೈ ಸ್ಟ್ರೆಂತ್ ಮೆಟೀರಿಯಲ್ಸ್ ಬಂದಿರೋದ್ರಿಂದ ಕಾರುಗಳು ಒಳ್ಳೆಯದಾಗಿದೆ. ಇವನ್ನ ಅಂತರಿಕ್ಷ ತಂತ್ರಜ್ಞಾನಕ್ಕೂ ಬೇಕು, ಮೊಬೈಲ್ ತಂತ್ರಜ್ಞಾನಕ್ಕೂ ಬೇಕು, ಸೆಮಿಕಂಡಕ್ಟರ್ ತಂತ್ರಜ್ಞಾನ ಅಥವಾ ನ್ಯಾನೋ ಟೆಕ್ನಾಲಜಿ ಅಂತ ಹೇಳ್ತೀವಿ. ಇದು ಎಲ್ಲವೂ ನಿಂತಿರೋದು, ಅದರ ಫೌಂಡೇಶನ್ ಇರೋದು ಮೆಟೀರಿಯಲ್ ಸೈನ್ಸ್. ಇದನ್ನು ಮನಗಂಡು 1988ರಲ್ಲಿ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಮೆಟೀರಿಯಲ್ ಸೈನ್ಸ್ MSc ಕೋರ್ಸನ್ನು ಪ್ರಾರಂಭ ಮಾಡಲಾಯಿತು. ಇದು ಇಡೀ ದೇಶದಲ್ಲೇ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಒನ್ ಆಫ್ ದ ಫಸ್ಟ್ MSc ಮೆಟೀರಿಯಲ್ ಸೈನ್ಸ್ ಪ್ರೋಗ್ರಾಮ್ಸ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗಳಲ್ಲಾಗಲಿ, IITಗಳಲ್ಲಾಗಲಿ ಎಲ್ಲ ಕಡೆ ಇತ್ತು, NITಗಳಲ್ಲೇ ಇದೆ. ಆದರೆ ಯೂನಿವರ್ಸಿಟಿ ಪೈಕಿಯಲ್ಲಿ ಕರ್ನಾಟಕದಲ್ಲಿ ಇವತ್ತಿಗೆ ನಿಂತಿರೋದು ನಮ್ಮದು ಮಾತ್ರ. ಬಜಾಜ್ ಫೈನಾನ್ಸ್ ಕಂಪನಿ ಹೆಚ್ಚಿನ ಬಡ್ಡಿ ಮೂಲಕ ಗ್ರಾಹಕರನ್ನ ಸುಲಿಗೆ ಮಾಡ್ತಿದೆ ಅಂತ ಕುಶಾಲನಗರದ ಗ್ರಾಹಕರು ಆರೋಪಿಸಿದ್ದಾರೆ. ಬಜಾಜ್ ಫೈನಾನ್ಸ್ನಲ್ಲಿ ಸಾಲ ಪಡೆದಿದ್ದ ಮುತ್ತುರಾಜ್ ಹಾಗೂ ಶಾಂತ ಎಂಬವರು ತಮ್ಮ ಸಾಲ ಮರುಪಾವತಿಗೆ ತೆರಳಿದ್ದ ಸಂದರ್ಭ ಈ ವಿಚಾರ ಬೆಳಕಿಗೆ ಬಂದಿದೆ. 50,000 ರೂಪಾಯಿ ಸಾಲ ಪಡೆದಿದ್ದ ಮುತ್ತುರಾಜ್ 25,000ದಷ್ಟು ಹಣವನ್ನ ಕಂತಿನ ರೂಪದಲ್ಲಿ ಕಟ್ಟಿದ್ದಾರೆ. ಆದರೆ ಲಾಕ್ಡೌನ್ ಸಂದರ್ಭ ಸಾಲ ಮರುಪಾವತಿ ಮಾಡುವ ಅನಿವಾರ್ಯತೆ ಇಲ್ಲ ಅಂತ ಫೈನಾನ್ಸ್ನವರೇ ಹೇಳಿದ್ದು, ಇದೀಗ ಅದಕ್ಕೆ 2ರಷ್ಟು ಬಡ್ಡಿ ಹಾಕಿರೋದು ಗೊತ್ತಾಗ್ತಿದೆ. ಈಗಾಗಲೇ 25,000 ರೂಪಾಯಿ ಪಾವತಿಸಿರುವ ಮುತ್ತುರಾಜ್ ಅವರಿಗೆ ಮತ್ತೆ 50,000 ರೂಪಾಯಿ ಕಟ್ಟುವಂತೆ ಫೈನಾನ್ಸ್ ಸಿಬ್ಬಂದಿ ಹೇಳ್ತಿದ್ದಾರೆ. ಇನ್ನು ಶಾಂತ ಅವರಿಗೂ ಇದೇ ರೀತಿಯಾಗಿದ್ದು, ತೆಗೆದುಕೊಂಡಷ್ಟೇ ಮೊತ್ತವನ್ನ ಮತ್ತೆ ಕಟ್ಟುವಂತೆ ಸೂಚಿಸಲಾಗಿದೆ. ಇದರಿಂದ ಸಂಕಷ್ಟಕ್ಕೆ ಸಿಲುಕಿರುವ ಗ್ರಾಹಕರು ಬಡ್ಡಿ ಕಡಿಮೆ ಮಾಡುವಂತೆ ಒತ್ತಾಯಿಸುತ್ತಿದ್ದಾರೆ. ಕರವೇ ಜಿಲ್ಲಾಧ್ಯಕ್ಷ ವೆಂಕಟೇಶ್ ಪೂಜಾರಿ ಕೂಡ ಗ್ರಾಹಕರ ಪರ ನಿಂತಿದ್ದು, ಈ ಬಗ್ಗೆ ಕ್ರಮ ಕೈಗೊಳ್ಳದಿದ್ರೆ ಪೊಲೀಸ್ ದೂರು ನೀಡುವ ಜೊತೆಗೆ ಪ್ರತಿಭಟನೆ ನಡೆಸ್ತೀವಿ ಅಂತ ಎಚ್ಚರಿಸಿದ್ದಾರೆ. ಸರ್, ನಾನು ಮುತ್ತುರಾಜ್ ಅಂತೇಳಿ ಈ ಬಜಾಜ್ ಫೈನಾನ್ಸಲ್ಲಿ 50,000ನ ಇಲ್ಲಿ 11 ತಿಂಗಳಿಂದ ತೊಗೊಂಡಿದ್ದಾರೆ. 11 ತಿಂಗಳಿಂದ ತೊಗೊಂಡಾಗ ಇದು ಮನೆಯಲ್ಲಿ ಹೆಂಗಸರುಗಳಿಗೆ ಫೋನ್ ಮಾಡಿ ಆಮಿಷವನ್ನು ಒಡ್ಡಿ ಅವರು ಈ ಲೋನ್ ತಗೊಳ್ಳಿ ನಿಮ್ಗೆ ಆಫರ್ ಬಂದಿದೆ ನಿಮಗೆ ಅಂತ ಹೇಳಿದಾಗ ಹೆಂಗಸರುಗಳು ಬಂದು ತೊಗೊಂಡೋಗಿದ್ದಾರೆ. ಪುನಃ 1 ತಿಂಗಳಲ್ಲೇ ಬಂದು ಬೇಡ ಈ ರೀತಿ ಹಿಂಗೆ ತಗೊಂಡ್ರಲ್ಲ ಅಂತೇಳಿ ರಿಟರ್ನ್ ಮಾಡೋಕ್ಕೆ ಬಂದಾಗ 6 ತಿಂಗಳವರೆಗೆ ಬರಬೇಡಿ, 6 ತಿಂಗಳಾದಮೇಲೆ ಬನ್ನಿ ಅಂತ ಹೇಳಿದ್ರು. ಆಯಿತು, ನಿಮ್ಮ ಗೌರ್ಮೆಂಟ್ ರೂಲ್ಸ್ ಏನಿದೆ, ನಿಮ್ಮ RBI ರೂಲ್ಸ್ ಏನಿದೆ ಅದ್ರ ಪ್ರಕಾರನೇ ಮಾಡಿ ಆಯಿತು ಅಂತೇಳಿ 6 ತಿಂಗಳಿಗೆ ಕಟ್ಟಕ್ಕೆ ಬರಲಿಲ್ಲ. ಯಾಕೆಂದರೆ ಕೊರೋನಾ ಬಂತಷ್ಟೇ. ಕೊರೋನಾ ಬಂದಿದ್ದರಿಂದ ನಾವು ಮನೆಯಿಂದ ಹೊರಗಡೆ 3-4 ತಿಂಗಳು ಬರಲಿಲ್ಲ. ಕೊರೋನಾ ಮುಗಿದ ಮೇಲೆ ಇವತ್ತು ನಾನು ಟುಡೇ ಕಟ್ಟಕ್ಕೆ ಅಂತ ಬಂದೆ. ಟುಡೇ ಕಟ್ಟಕ್ಕೆ ಬಂದಾಗ ಅವ್ರ ಹತ್ರ ಕೇಳಿದೆ, ತಗೊಳ್ಳಿ ಸರ್ ನಮ್ದು ಎಷ್ಟಿದೆ, ಈಗ ಎಷ್ಟು ಕಂತಾಗಿದೆ, 24,000 ನಿಮ್ಮದು ಅಮೌಂಟ್ ಕಟ್ಟಿದ್ದೀರಾ ಅಂತ ಹೇಳಿದ್ರು. ನಾವು ತಗೊಂಡಿರೋದು 50,000. 50,000ದಲ್ಲಿ 24,000 ಕಳೆದು ಇನ್ನು ಬಾಕಿ ಎಷ್ಟು ಕಟ್ಟಬೇಕು ಅಂದಾಗ 50,000ನೇ ಕಟ್ಟಬೇಕು ಅಂತ ಹೇಳಿದ್ರು. 50,000ನೇ ಕಟ್ಟಬೇಕು ಅಂತ ಹೇಳಿದಾಗ ಯಾಕೆ ನಾವು 25,000 ಕಟ್ಟಿದ್ದೀವಲ್ಲ ಅಂತ ಅಂದಾಗ 18,000 ರೂಪಾಯಿ ಬಡ್ಡಿ ಕಟ್ ಮಾಡ್ಕೊಂಡಿದ್ದೀವಿ, ಬರೀ 4,000 ರೂಪಾಯಿ ಮಾತ್ರ ನಿಮ್ಮ ಲೋನಲ್ಲಿ ಅಮೌಂಟ್ ತೆಗೆದಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮಹಿಳೆಯರನ್ನ ಯಾವ ರೀತಿ ಮೋಸ ಮಾಡಬೇಕು, ಸಾರ್ವಜನಿಕರನ್ನ ಯಾವ ರೀತಿ ಮೋಸ ಮಾಡಬೇಕು ಅನ್ನೋದಕ್ಕೆ ಇದೊಂದು ತಾಜಾ ಉದಾಹರಣೆ. ಯಾಕೆಂದರೆ ಬಜಾಜ್ ಫೈನಾನ್ಸ್ ಅನ್ನೋರು ಈ ಮಹಿಳೆಯರು ಪಾಪ ಮನೇಲಿ ಕಷ್ಟದಲ್ಲಿರ್ತಾರೆ, ಅಂಥವ್ರಿಗೆ ನಾವು ಕರೆ ಮಾಡಿಬಿಟ್ಟು ಲೋನ್ ಕೊಡ್ತೀವಿ, ಹಾಗೆ ಮಾಡ್ತೀವಿ, ಕಮ್ಮಿ ಇಂಟ್ರೆಸ್ಟ್ ಇದೆ, ನಿಮ್ಗೆ ಆಫರ್ ಇದೆ ಅಂತ ಹೇಳಿ ಫೋನ್ ಮಾಡಿ ಲಾಸ್ಟಿಗೆ ಲೋನ್ ಕೊಡ್ತಾರೆ. ಬರೀ ಫೋನ್ ಮುಖಾಂತರನೇ ಮಾತಾಡಿ ಲೋನ್ ಕೊಟ್ಟಿದ್ದಾರೆ. ಆಮೇಲೆ ಈ ಕೊರೋನಾ ಬಂದ ಟೈಮಲ್ಲಿ ನೀವು ಕಟ್ಟಬೇಡಿ, ನಿಮ್ಮ ಲೋನ್ನ ನಾವು ರಿನ್ಯೂವಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ರಿನ್ಯೂವಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವರು ಪಾಪದವರು ಎಲ್ಲೋ ಸಾಲ ಮಾಡಿ 68,000 ರೂಪಾಯಿಗೆ 35,000 ರೂಪಾಯಿ ಕಟ್ಟಾಗಿದೆ. ಪುನಃ ಬಂದು ಕೇಳಕ್ಕೆ ಬಂದರೆ ಇಷ್ಟೇ 68,000 ರೂಪಾಯಿನೇ ಬಾಕಿ ಇದೆ ಅಂತ ಹೇಳಿದ್ದಾರೆ. ಹಾಗೆಯೇ 68,000 ರೂಪಾಯಿ ಅಲ್ಲದೆ ಅದು ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳುವಾಗ ಕ್ಲಿಯರೆನ್ಸ್ ತಗೊಳ್ತಾ ಇಲ್ಲ, ಇನ್ನೂ 6 ತಿಂಗಳು ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ಅದರಿಂದ ಇದೊಂದು ಬಹಳ ಒಂದು ಹಗಲು ದರೋಡೆ ಇದು. ಇಂಥ ಒಂದು ಫೈನಾನ್ಸ್ಗಳು ನಮಗೆ ಅವಶ್ಯಕತೆ ಇಲ್ಲ. ಇದು ನಾಳೆ ದಿನ ಇಲ್ಲಿ ನಾವು ಇದನ್ನು ಕಾನೂನು ಮುಖಾಂತರ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಇನ್ನೂ ಇಂಥ ಹಲವಾರು ಮಹಿಳೆಯರು ಮೋಸ ಹೋಗಿದ್ದಾರೆ. ಇವರೆಲ್ಲ ಇಲ್ಲಿ ಬಂದು ಕೇಳೋ ಟೈಮಲ್ಲಿ ಇವರು ನಮಗೆ ಸ್ಪಂದನೆ ಕೊಟ್ಟಿಲ್ಲ ಅಂದರೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒಂದು ಹೋರಾಟ ಮಾಡಿ ಇಂಥ ಸಂಸ್ಥೆನ ಮಟ್ಟ ಹಾಕುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. 5 ದಶಕಗಳಿಂದ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ, ಗ್ರಾಮದ ಗೋಳು ಕೇಳೋರೇ ಇಲ್ಲ, ಸೇಡಿನ ರಾಜಕಾರಣಕ್ಕೆ ಬಲಿಯಾಯ್ತ ಶಿರಂಗಾಲ. IPL ಮುಗಿದ್ರೆ ಆಗೋಲ್ಲ ಬೋರ್ಡ್ ಫೀಲಿಂಗ್, ಸದ್ಯದಲ್ಲೇ ಶುರುವಾಗಲಿದೆ ಮತ್ತೊಂದು ಲೀಗ್. 3ನೇ IPLಗೆ ನಡೆದಿದೆ ಭರ್ಜರಿ ಬಿಡ್ಡಿಂಗ್.
ನವದಂಪತಿಯಿಂದ ದೇಹದಾನದ ಪ್ರತಿಜ್ಞೆ, ಮದುವೆ ಮಂಟಪದಲ್ಲಿ ಕವನ ಸಂಕಲನ ಬಿಡುಗಡೆ. ಸೋಮವಾರ ಪೇಟೆಯಲ್ಲೊಂದು ವಿಶೇಷ ವಿವಾಹ. ಕರೆದು ಸಾಲ ಕೊಟ್ಟರು, ಲಾಕ್ಡೌನ್ ಡ್ಯೂಗೆ ಡಬಲ್ ಬಡ್ಡಿ ಜಡಿದ್ರು. ಕ್ರಮ ಕೈಗೊಳ್ಳಿ ಅಂತ ಬೀದಿಗಿಳಿದ ಗ್ರಾಹಕರು. ಇಲ್ಲಿಗೆ ನ್ಯೂಸ್ ಕರ್ನಾಟಕ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಚಾನೆಲ್ 24 ಕರ್ನಾಟಕ. ವಂದನೆಗಳೊಂದಿಗೆ ಕೀರ್ತನಾ ರೈ. ನೀವು ನೋಡ್ತಾ ಇದ್ದೀರಾ ಗ್ಲೋಬಲ್ ಮೀಡಿಯಾ ನೆಟ್ವರ್ಕ್ ಪ್ರಸ್ತುತಿ ಚಾನೆಲ್ 24 ಕರ್ನಾಟಕ.